ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 240ನೇ ಭಾಗ ಇದು. ಬೃಹತಿ ಸಹಸ್ರ ಮಂತ್ರಗಳ 2ನೇ ಮಂತ್ರದ ಶ್ರವಣ ಈಗ ನಡೆದಿದೆ. ಅದರ ಒಂದು ಅರ್ಧ ಭಾಗ ಶ್ರವಣ ಕಳೆದ ದಿವಸ ಆಗಿದೆ. ಇವತ್ತಿನ ದಿವಸ ಇನ್ನೊಂದು ಅರ್ಧ ಭಾಗದ ಶ್ರವಣ ನಡೆಯಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಬೃಹತಿ ಛಂದಸ್ಸಿ ನಿಬದ್ಧಾನಾಂ ಸಹಸ್ರ ಸಂಖ್ಯಾಕಾನಾಂ ಮಂತ್ರಾಣಾಂ ಮಧ್ಯೆ ಯೋಯಂ ದ್ವಿತೀಯಃ ಮಂತ್ರಃ ಸದ್ಯೋ ಜಜ್ಞಾನೋ ನಿರಿಣಾತಿ ಶತ್ರೂನ್ ಪತಿಂಬೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತ್ಯೋಮಾಹ ಶೋಧೇನೂನಾ ವಿಶುದ್ಧ್ಯಸಿ ಇತಿ. ಅಯಂ ಚ ಮಂತ್ರಃ ಏವಂ ಅನ್ವಯಂ ಪ್ರಾಪ್ನೋತಿ, ಪದಾನಾಂ ಅನ್ವಯಂ ಪ್ರಾಪ್ನೋತಿ. ಹೇ ಇಂದ್ರ ಇತಿ ಭಗವತಃ ಸಂಬೋಧನಂ. ಯಂ ವಿಶ್ವೇ ಉಮಾಃ ಅನುಮದಂತೆ ತಂ ವಹ ಅಜ್ಞಾನಾಂ ಪತಿಂ ಬ್ರಹ್ಮಾಣಂ ಉದ್ದಿಶ್ಯೇತಿ ಅಧ್ಯಾಹಾರಃ ತತ್ರ. ಸದ್ಯಃ ಜಜ್ಞಾನಃ ನಿರಿಣಾತಿ ಶತ್ರೂನ್ ಶಃ ತ್ವಂ ಧೇನೂನಾ ವಿಶುದ್ಧ್ಯಸಿ. ಹೇ ಇಂದ್ರ ಅಂತ ಪರಮಾತ್ಮನ ಕುರಿತು ಸಂಬೋಧನೆ. ಯಂ ಯಾವ ಚತುರ್ಮುಖ ಬ್ರಹ್ಮನನ್ನ ಅನುಸರಿಸಿಕೊಂಡು ವಿಶ್ವೇ ಎಲ್ಲ ಉಮಾಹ ಅಂದ್ರೆ ಪ್ರಜೆಗಳು ಅನುಮದಂತೆ ಸುಖವನ್ನು ಪಡೆಯುತ್ತಾರೆ. ಚತುರ್ಮುಖ ಬ್ರಹ್ಮ ಸುಖವಾಗಿದ್ರೆ ಇವರು ಸುಖವಾಗಿರ್ತಾರೆ, ಇಲ್ಲದೆ ಹೋದ್ರೆ ಇವ್ರಿಗೂ ಕೂಡ ಸುಖವಿಲ್ಲ. ವಹ ಪರಮಾತ್ಮನೇ, ನೀನು ನಿನ್ನ ಅನೇಕ ರೂಪಗಳಿಂದ ಸೃಷ್ಟಿಸಿದ ವ್ಯಕ್ತ ಮಾಡಿದ ಅಜ್ಞಾನ ನಾಶರಹಿತವಾದ ವೇದ ಪುರಾಣಾದಿ ಶಾಸ್ತ್ರಗಳ ಪತಿಯಾದಂಥ ಈ ಚತುರ್ಮುಖನನ್ನ ಆ ಚತುರ್ಮುಖನನ್ನ ಪತಿಯಾದ ಚತುರ್ಮುಖನನ್ನ ಒಂದು ಬ್ರಹ್ಮಾಣಂ ಉದ್ದೇಶ್ಯ ಚತುರ್ಮುಖ ಬ್ರಹ್ಮನನ್ನ ಉದ್ದೇಶಿಸಿಕೊಂಡು ಅಂತ ಹೀಗೆ ಅಲ್ಲಿ ಅಧ್ಯಯನ ಮಾಡ್ಕೋಬೇಕು. ಅಂಥ ಚತುರ್ಮುಖನಿಗಾಗಿ ಸದ್ಯ ಜಜ್ಞಾನಃ ನಿರಿಣಾತಿ ಶತ್ರುನ್, ಅವನಿಗಾಗಿ ಕೂಡಲೇ ಅನೇಕ ರೂಪಗಳಿಂದ ಪ್ರಕಟನಾಗಿ ಶತ್ರುಗಳನ್ನು ನೀನು ದಮನಿಸಿದೆ ಅಂತ ಅಲ್ಲಿ ಬರುವಂಥ ಅರ್ಥ. ಕಳೆದ ದಿವಸ ಆ ಚತುರ್ಮುಖ ಬ್ರಹ್ಮ ಜೀವಾಭಿಮಾನಿಯಾದ್ದರಿಂದ ಜೀವನ ಎಲ್ಲ ಗುಣಗಳು ಕೂಡ ಅವನಿಂದಲೇ ವ್ಯಕ್ತ ಆಗಬೇಕಾದ್ದರಿಂದ ಚತುರ್ಮುಖ ಬ್ರಹ್ಮ ಸುಖಿಯಾಗಿದ್ರೆ ಜೀವರು ಕೂಡ ಸುಖಿಗಳಾಗಿರ್ತಾರೆ. ಉಮಾಹ ಅಂದ್ರೆ ಜೀವರು. ಹೀಗೆ ಅವನನ್ನು ಅನುಸರಿಸಿಕೊಂಡು ಜೀವರೆಲ್ಲರೂ ಕೂಡ ಸುಖವಾಗಿರ್ತಾರೆ ಅನ್ನುವ ಅರ್ಥವನ್ನು ನೋಡಿದೆವು. ಅಂಥ ವೇದಶಾಸ್ತ್ರಗಳ ಅಧಿಪತಿಯಾದಂಥ ಸರಸ್ವತಿ ರಮಣನಾದಂಥ ಚತುರ್ಮುಖ ಬ್ರಹ್ಮನನ್ನ ಉದ್ದೇಶಿಸಿ ಅವನಿಗಾಗಿ ಅಂತ ಅರ್ಥ. ನೀನು ಅನೇಕ ಶತ್ರುಗಳನ್ನ ನಾಶಪಡಿಸಿದೆ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನನ್ನ ಉದ್ದೇಶಿಸಿಕೊಂಡು ಅವನಿಗಾಗಿ ಯಾವ ಶತ್ರುಗಳನ್ನ ಪರಮಾತ್ಮ ನಾಶಪಡಿಸಿದ, ಯಾವಾಗ ನಾಶಪಡಿಸಿದ ಅಂತ ಅನ್ನೋದನ್ನ
ಈಗ ನೋಡೋಣ. ವಸ್ತುತಃ ಈ ಮಂತ್ರಕ್ಕೆ ರಘುನಾಥ ತೀರ್ಥರು ಮುಖ್ಯ ಪ್ರಾಣಂ ಪ್ರತಿ ಉದ್ದೇಶ್ಯ ಸದ್ಯ ವಿಲಂಬೇನ ಮಧುಕೈಟವಾದಿ ಶತ್ರುನ್ ನಿರಿಣಾತಿ, ಮುಖ್ಯ ಪ್ರಾಣನನ್ನು ಉದ್ದೇಶಿಸಿಕೊಂಡು ಅವನಿಗಾಗಿ ಮಧುಕೈಟವಾದಿ ಶತ್ರುಗಳನ್ನ ನೀನು ದಮನಿಸಿದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ರಘುನಾಥ ತೀರ್ಥರು ಮುಖ್ಯ ಪ್ರಾಣ ಅಂತ ವ್ಯಾಖ್ಯಾನ ಮಾಡಿದ್ರು ಕೂಡ ಅದು ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟದ್ದು. ಚತುರ್ಮುಖ ಬ್ರಹ್ಮನ ಕಥಾ ಅದು ಮಹಾಭಾರತದ ಶಾಂತಿ ಪರ್ವದಲ್ಲಿ 347ನೇ ಅಧ್ಯಾಯದಲ್ಲಿ ಹೀಗೆ ಕೇಳಿ ಬರ್ತದೆ. ಸೌತಿಗಳು ಶೌನಕರಿಗೆ ಹೇಳ್ತಾರೆ, ಇದು ವೇದ ಸದೃಶವಾದಂತಹ ಪುರಾಣಂ ವೇದ ಸಂಹಿತಂ ಅಂತ ಶ್ರೇಷ್ಠವಾದ ಕಥಾ ಇದು. ಶ್ರುತ್ವಾ ಅಶ್ವಶಿರಸಃ ಮೂರ್ತಿಂ ದೇವಸ್ಯ ಹರಿಮೇಧಸಃ. ಧರ್ಮರಾಜ ವ್ಯಾಸರನ್ನ ಇದರ ಕುರಿತು ಕೇಳಿದ್ದ. ವ್ಯಾಸರು ಅದನ್ನೆಲ್ಲ ಆ ಯುಧಿಷ್ಠಿರನಿಗೆ ಈ ಮುಂದಿನಂತೆ ವರ್ಣಿಸಿದ್ರು. ಹಿರಣ್ಯಗರ್ಭೋ ಭಗವಾನ್ ಸರ್ವಲೋಕ ಪಿತಾಮಹಃ ಪದ್ಮೇ ಅನಿರುದ್ಧಾತ್ ಸಂಭೂತಃ ತದಾ ಪದ್ಮಭೀಕ್ಷಣಃ. ಈ ಭಗವಂತ ನಿದ್ರಾಯೋಗವನ್ನ ಮಾಡಿದ್ದ. ವಿದ್ಯಾಸಹಾಯವಾನ್ ದೇವಃ ವಿಶ್ವಕ್ಸೇನೋ ಹರಿಪ್ರಭು ಅಪ್ಸ್ವೇವ ಶಯನಂ ಚಕ್ರೆ ನಿದ್ರಾಯೋಗ ಮುಪಾಗತಃ. ಇದು ಪ್ರಳಯದ ರೂಪ. ಪ್ರಳಯ ಕಾಲದಲ್ಲಿ ಆತ ಮಲಗಿದ್ದು. ಆ ಸಂದರ್ಭದಲ್ಲಿ ಅವನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅವನು ಕೂತಿದ್ದಂತಹ ಪದ್ಮ ಏನಿತ್ತು, ಪದ್ಮದ ಮೇಲೆ 2 ಬಿಂದುಗಳಿದ್ದವು. ನಾರಾಯಣ ಕೃತವು ಬಿಂದು ಅಪಾಮಾಸ್ತಾಂ ಗುಣೋತ್ತರವು. ಅದರಲ್ಲಿ ಒಂದು ಜೇನುತುಪ್ಪದ ಕಾಂತಿಯಿಂದ ಕೂಡಿದ್ದು. ಅದರಿಂದ ಮಧು ಎಂಬ ರಾಕ್ಷಸ ಹುಟ್ಟಿದ. ಮಧ್ವಾಭ ಅಂತ ಜೇನುತುಪ್ಪದ ಕಾಂತಿಯಿಂದ ಅದು ಕೂಡಿತ್ತು ಅಂತ ಮಹಾಭಾರತ ಅದನ್ನು ವರ್ಣಿಸ್ತದೆ. ಅಂಥ ನೀರಿನ ಹನಿಯಿಂದ ಹುಟ್ಟಿದವನು ಈ ಮಧು ಎಂಬ ರಾಕ್ಷಸ. ಕಠಿಣ ಸ್ತಪರೋ ಬಿಂದು ಕೈಟಭೋ ರಾಜಸಸ್ತು ಸಹ. ಇನ್ನೊಂದು ಬಿಂದು ಕಠಿಣವಾಗಿತ್ತು. ಅದರಿಂದ ಕೈಟಭ ಎಂಬ ರಾಕ್ಷಸ ಹುಟ್ಟಿದ. ಮಧುವಿನಂತೆ ಜೇನುತುಪ್ಪದಂತೆ ಕಾಂತಿ ಇದ್ದ ಒಂದು ನೀರಿನ ಹನಿಯಿಂದ ಹುಟ್ಟಿದವನು ಮಧು. ಕಠಿಣವಾದಂತಹ ಮತ್ತೊಂದು ಜಲಬಿಂದುವಿನಿಂದ ಹುಟ್ಟಿದವನು ಕೈಟಭ. ಅವರಿಬ್ರು ಈ ಚತುರ್ಮುಖ ಕೂತ್ಕೊಂಡಿರುವಂತಹ ಕಮಲದ ಬಳಿಗೆ ಬಂದರು. ದದೃಶಾತೆ ಅರವಿಂದಸ್ಥಂ ಬ್ರಹ್ಮಾಣ ನಮಿತ ಪ್ರಭಂ ಸೃಜಂತಂ ಪ್ರಥಮಂ ವೇದಾನ್ ಚತುರಃ ಚಾರು ವಿಗ್ರಹಾನ್. ಈ 4 ವೇದಗಳನ್ನ ಆ ಚತುರ್ಮುಖ ಬ್ರಹ್ಮ ಸೃಷ್ಟಿಸ್ತಾ ಇದ್ದ. ಅದರ ಅಭಿಮಾನಿ ದೇವತೆಗಳನ್ನ ಸೃಷ್ಟಿಸ್ತಾ ಇದ್ದ. ಆ ಇಬ್ರು ದೈತ್ಯರು ವೇದಾನ್ ದೃಷ್ಟ ಸುರೋತ್ತಮವು ಸಹಸಾ ಜಗೃಹುತು ವೇದಾನ್. ಚತುರ್ಮುಖ ಬ್ರಹ್ಮ ನೋಡ್ತಿದ್ದಂತೆ ಆತ ಸೃಷ್ಟಿಸಿದಂತ ಆ ವೇದಾಭಿಮಾನಿ ದೇವತೆಗಳನ್ನ ಅವರು ಅಪಹರಿಸಿಬಿಟ್ರು. ಆ ಸಮುದ್ರದ ಈಶಾನ್ಯ ಭಾಗದ ಭೂಮಿಯಲ್ಲಿ ಅವರು ಅಡಗಿಬಿಟ್ರಂತೆ. ಆಗ ಚತುರ್ಮುಖ ಬ್ರಹ್ಮನಿಗೆ ಹೀಗೆ ತೀವ್ರವಾಗಿ ದುಃಖ ಆಯಿತು. ವೇದಾಮೇ ಪರಮಂ ಚಕ್ಷು, ವೇದಗಳೇ ನನ್ನ ಕಣ್ಣು. ವೇದಾಹಮೇ ಪರಮಂ ಬಲಂ, ವೇದವೇ ನನ್ನ ಬಲ. ವೇದಾಮೇ ಪರಮಂ ಧಾಮ, ಅದೇ ನನಗೆ ಮುಖ್ಯ ಆಶ್ರಯ. ವೇದಾಭಿಮಾನ್ಯ ಅಂತ ಲಕ್ಷ್ಮೀದೇವಿಯೇ ನನಗೆ ಮುಖ್ಯ ಆಶ್ರಯಗಳು. ವೇದಾಮೇ ಬ್ರಹ್ಮಚೋತ್ತರಂ, ಆ ವೇದ ಪ್ರತಿಪಾದ್ಯವಾದ ಪರಬ್ರಹ್ಮವೇ ನನ್ನ ಪಾಲಿಗೆ ಶ್ರೇಷ್ಠವಾದ ತತ್ವ. ನಮ್ಮ ವೇದಾಹ ಹೃತಾಹ, ನನ್ನ ಆ ವೇದಗಳನ್ನ, ವೇದಾಭಿಮಾನಿ ದೇವತೆಗಳನ್ನ ಈ ದೈತ್ಯರು ಅಪಹರಿಸಿಬಿಟ್ಟಿದ್ದಾರೆ. ಅಂಧಕಾರಾಹಿಮೇ ಲೋಕಾಹ ಜಾತಾಹ ವೇದೈಹಿ ವಿನಾಕೃತಾಹ. ವೇದಗಳಿಲ್ಲದೆ ಇಡೀ ಜಗತ್ತೆಲ್ಲ ಅಂಧಕಾರಮಯ ಆಗಿಬಿಟ್ಟಿದೆ. ನಾನು ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡಲಿ? ವೇದಗಳ ನಾಶದಿಂದ ನನಗೆ ಮಹತ್ತರ ದುಃಖ ಆಗಿಬಿಟ್ಟಿದೆ. ಅಹೋಬತ ಮಹದ್ ದುಃಖಂ
ವೇದ ನಾಶನಜಂ ಮಮ. ಕಳೆದ ದಿವಸ ಚತುರ್ಮುಖ ಬ್ರಹ್ಮನಿಗೆ ದುಃಖ ಆಗಿತ್ತು ಅಂತ ನಾವು ನೋಡಿದ್ವಲ್ಲ, ಅಂಥ ದುಃಖ ಆದಂಥ ಪ್ರಸಂಗಗಳು. ಲೋಕದ ಸೃಷ್ಟಿಯನ್ನು ಮಾಡಿ ಆತ ಭಗವಂತನ ಪೂಜೆ ಮಾಡುವುದು ಏನಿದೆಯಲ್ಲ, ಆತನ ಕರ್ತವ್ಯ ಅದು. ಅದಕ್ಕೆ ಈ ವೇದಗಳು ಬೇಕಾಗಿದ್ದವು. ವೇದಗಳಿಲ್ಲದೆ ನಮಗೆ ದುಃಖ ಆಗಿತ್ತು. ವೇದಗಳನ್ನು ಕಳ್ಕೊಂಡು ಆತ ಸರಿಪಡಿಸಿದ ಅಂತ ಅದರ ತಾತ್ಪರ್ಯ. ನನ್ನನ್ನ ಈಗ ಉದ್ಧರಿಸಬೇಕು, ಯಾರು ಮಾಡಬೇಕು? ಪ್ರೀತಿಯಿಂದ ನನಗೆ ಸಹಾಯ ಮಾಡುವವನು ಯಾರು? ಹೀಗೆ ಆ ಚತುರ್ಮುಖ ಬ್ರಹ್ಮ ಜಡಪಡಿಸ್ತಾ ಆ ಪರಮಾತ್ಮನನ್ನ ನಮಸ್ತೆ ಬ್ರಹ್ಮ ಹೃದಯ, ಬ್ರಹ್ಮ ಅಂದ್ರೆ ವೇದ, ಆ ವೇದದ ಹೃದಯ, ಅದರ ತಾತ್ಪರ್ಯ ಸ್ವರೂಪನಾದವನು ನೀನೇ ಅಂತ ಅವನನ್ನ ಸ್ತುತಿಸಿದ. ತ್ವಯಾ ವಿನಿರ್ಮಿತೋಹಂ ವೇದಚಕ್ಷು ವಯೋತಿಗ. ವೇದ ನನಗೊಂದು ಕಣ್ಣಿದ್ದಂತೆ. ವೇದೈಃ ಪಶ್ಯಂತಿ ಬ್ರಾಹ್ಮಣಾ ಅಂತ ಮಹಾಭಾರತದಲ್ಲಿ ಮತ್ತೊಂದು ಕಡೆ ಅದನ್ನ ವರ್ಣನೆ ಮಾಡ್ತಾರೆ. ಎಲ್ಲಾ ಬ್ರಾಹ್ಮಣರಿಗೂ ಕೂಡ, ಜ್ಞಾನಿಗಳಾದವರಿಗೂ ಕೂಡ ವೇದವೇ ಒಂದು ಕಣ್ಣು. ಬ್ರಾಹ್ಮಣ ವರ್ಣದ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ವೇದ ಕಣ್ಣಾದ್ರಿಂದ ಅವನಿಂದ ಅಭಿಮನ್ಯಮಾನವಾದಂತಹ ಆ ಬ್ರಾಹ್ಮಣ ವರ್ಣಕ್ಕೂ ಕೂಡ ವೇದವೇ ಕಣ್ಣು. ನಾನೀಗ ಕುರುಡನಾಗಿ ಬಿಟ್ಟಿದ್ದೇನೆ. ಆದ್ರಿಂದ ಜಾತೋಸ್ಮಿ ಜಾಗೃಹಿ, ಅಂಧೋ ಜಾತೋಸ್ಮಿ ಜಾಗೃಹಿ, ನೀನು ಯೋಗ ನಿದ್ರೆ ಮಾಡ್ತಿದ್ದವನು ಈಗ ಎದ್ದೇಳಬೇಕು. ಪ್ರವಸ್ಸು ಚಕ್ಷುಂಷಿ ಮಮ, ನನ್ನ ಕಣ್ಣನ್ನು ನನಗೆ ಕೊಡು. ಅಹಂ ತೇ ಪ್ರಿಯೋಹಂ ತೇ ಪ್ರಿಯೋಸಿಮೆ, ನಾನು ನಿನಗೆ ಅತ್ಯಂತ ಪ್ರಿಯನಾದವನು, ನೀನು ನಿನಗೆ ಅತ್ಯಂತ ಪ್ರಿಯ, ನನಗೆ ಆ ಕಣ್ಣುಗಳನ್ನು ಕೊಡು ಅಂತ ಚತುರ್ಮುಖ ಬ್ರಹ್ಮ ಕೇಳಿದ. ವೇದಾಭಿಮಾನಿ ದೇವತೆಗಳನ್ನು ಕಳ್ಕೊಂಡು ಮಾತ್ರಕ್ಕೆ ಚತುರ್ಮುಖ ಬ್ರಹ್ಮ ಏನು ಕುರುಡಾಗೋದಿಲ್ಲ. ಆದ್ರೆ ವೇದಗಳನ್ನು ಯಾವತ್ತೂ ಕಳ್ಕೊಂಡು ನಾವು ಕುರುಡರಾಗಿರ್ತೇವೆ. ನಮ್ಮ ಪರವಾಗಿ ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಪರಮಾತ್ಮನ ಸ್ತುತಿಸಿದಂತ ಒಂದು ಪ್ರಕರಣ ಅದು. ಇಲ್ಲೆಲ್ಲ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಸಹಸ್ರ ಮಂತ್ರಗಳಲ್ಲಿ ಓದತೀನಾಂ, ಯೋ ಯುವತೀನಾಂ, ಅಜ್ಞಾನಾಂ, ಇವೆಲ್ಲ ಶಬ್ದಗಳು ಆ ವೇದಗಳನ್ನು ಹೇಳುವಂಥವು ಬಂದಿವೆ. ಅಲ್ಲಿ ಆಪಹ ಅಂತ ಅನ್ನೋದಕ್ಕೆ ಇವೆಲ್ಲ ವಿಶೇಷಣ ಅಂತ ಬಂದಿದೆ. ಆಪಹ ಅಂದ್ರೆ ನೀರು ಅಂತನೂ ಒಂದು ಅರ್ಥ ಮಾಡಿ ಇದ್ದಾರೆ. ಆದ್ರೆ ಆಪಹ ಅಂತ ಬಂದಲ್ಲೆಲ್ಲ ವೇದ ಅಂತ ಅರ್ಥ ಹೇಳಬೇಕು ಅಂತ ಅನ್ನೋದು ನನಗೆ ತುಂಬಾ ಪ್ರಿಯವಾದಂತಹ ಸಂಗತಿ. ಅದಕ್ಕಾಗಿ ಆ ನೀರು ಅನ್ನೋ ಅರ್ಥವನ್ನ ನಾನು ಇಲ್ಲಿ ವರ್ಣಿಸ್ತಾನೆ ಇಲ್ಲ. ತತ್ವಸಾರ ವ್ಯಾಖ್ಯಾನದಲ್ಲಿಯೇ ರಘುನಾಥ ತೀರ್ಥರು ನೀರು ಅಂತ ಅರ್ಥ ಇಟ್ಕೊಂಡು ಅದನ್ನು ವ್ಯಾಖ್ಯಾನಿಸಿದ್ದಾರೆ, ಇಲ್ಲ ಅಂತಲ್ಲ. ವೇದಗಳಿಗೆ ಅನೇಕ ಅರ್ಥ ಇರುವುದರಿಂದ ಅದೆಲ್ಲ ಶ್ರೇಷ್ಠವಾದದ್ದೇ. ನನಗೆ ನೀರು ಅಂತ ಬಂದಲ್ಲ, ಆಪಹ ಅಂತ ಬಂದಲ್ಲ, ಆ ಶಬ್ದದಿಂದ ವೇದವನ್ನೇ ತಗೊಳ್ಬೇಕು ಅಂತ ಅನ್ಸೋದು. ಅದಕ್ಕಾಗಿ ವೇದಗಳ ಮಹತ್ವ ಎಂಥದ್ದು, ವೇದಗಳು ನಮಗೊಂದು ಕಣ್ಣಿದ್ದಂತೆ ಅಂತೆಲ್ಲ ಏನೇನು ಇಲ್ಲಿ ಮಾತುಗಳು ಬಂದವು. ಅದು ನನಗೊಂದು ದೊಡ್ಡ ಬಲ ಅಂತ ಹೇಳಿ. ಅದಕ್ಕಾಗಿ ಈ ಒಂದು ಪ್ರಸಂಗವನ್ನ, ಈ ಮಹಾಭಾರತದ ಕಥೆಯನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಈ ಪ್ರಸಂಗದಲ್ಲಿ ಭಗವಂತ ತನ್ನ ಯೋಗ ನಿದ್ರೆಯನ್ನ ಬಿಟ್ಟಿದ್ದ, ಆ ವೇದಗಳನ್ನ ರಕ್ಷಿಸಬೇಕು ಅಂತ ಪ್ರಯತ್ನ ಕೂಡ ಮಾಡಿದ. ಏವಂ ಸ್ತುತಸ್ಸ ಭಗವಾನ್ ಪುರುಷಃ ಸರ್ವತೋಮುಖಃ ಜಹೋ ನಿದ್ರಾ ಮಥ ತದಾ ವೇದ ಕಾರ್ಯಾರ್ಥ ಮುದ್ಯತಃ. ಹೇಗೆ ನಾವು ನಿತ್ಯ ಆ ಪರಮಾತ್ಮನ ಸ್ತುತಿಸಬೇಕು ಅಂತ ಚತುರ್ಮುಖ ಬ್ರಹ್ಮ ಹೇಳಿಕೊಟ್ಟಂತಹ ಒಂದು ಕಾರಣ ಇದು. ಇನ್ನೊಂದು ಶರೀರವನ್ನು ಧಾರಣೆ ಮಾಡಿದ. ಶುದ್ಧವಾದ ಚಂದ್ರನ ಬೆಳದಿಂಗಳಿನಂತೆ ಕಾಂತಿ ಅದರದು. ಭೂತ್ವ ಚಂದ್ರಪ್ರಭಸ್ತದ ಕೃತ್ವ ಹಯಶಿರಃ, ಕುದುರೆಯ ಮುಖವನ್ನ ತಾಳಿದ. ಅದೆಂಥದ್ದು ಅಂದ್ರೆ ವೇದಾನ ಮಾಲಯನ್, ಎಲ್ಲ ವೇದಗಳು ಇರುವುದು ಆ ಹಯಗ್ರೀವ ರೂಪಿಯಾದಂತಹ ಭಗವಂತನಲ್ಲಿಯೇ. ವೇದದ್ರಷ್ಟ ಪರಮರ್ಷಿ ಹಯಾಸ್ಯ ಪುರುಷೋತ್ತಮ, ಮಂತ್ರಾಣಾಂ ಪ್ರಥಮೋ ದೃಷ್ಟ ಸರ್ವೇಷಾಂ ಯತ ಏವತು ಅಂತ ಇತರೆಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ವೇದದ್ರಷ್ಟ ಪರಮ ಋಷಿ, ಅತ್ಯಂತ ದೊಡ್ಡ ಋಷಿ. ಹಯಾಸ್ಯ, ಈ ಹಯಗ್ರೀವ ರೂಪಿಯಾದಂಥ ಭಗವಂತ. ಹೀಗೆ ಎಲ್ಲ ಮಂತ್ರಗಳಿಗೂ ಕೂಡ ಆದ್ಯ ಋಷಿ ಆದವನು ಈ ಹಯಗ್ರೀವನೇ.
ಆ ಹಯಗ್ರೀವ ರಸಾತಲಕ್ಕೆ ಬಂದು ಅಲ್ಲಿ ಈ ಸಪ್ತ ಸ್ವರಗಳಿಂದ ಕೂಡಿದಂತಹ ಶೈಕ್ಷಂ ಸ್ವರಂ ಸಮಾಸ್ಥಾಯ ಉದ್ಗೀತಂ ಪ್ರಾಸೃಜತ್ ಸ್ವರಂ, ಅದ್ಭುತವಾದ ರೀತಿಯಲ್ಲಿ ಆ ಗಾನವನ್ನು ಮಾಡ್ಲಿಕ್ಕೆ ತೊಡಗಿದ ಅಂತ ವರ್ಣಿಸ್ತಾರೆ. ಆತ ಅಲ್ಲಿ ಮಾಡಿದ ಗಾನ ಅದು ಸಾಮವೇದದ ಗಾನ ಅಂತ ವ್ಯಾಖ್ಯಾನ ಮಾಡುವವರು ಅಭಿಪ್ರಾಯ ಪಡ್ತಾರೆ. ಇರಬಹುದು, ಯಾಕಂದ್ರೆ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಆರಂಭದಲ್ಲಿ ಹಯಗ್ರೀವೋದ್ಗೀತವಾಕ್ಯೈ ರಮಾದೇವಿ ರಮಾಪತಿಂ ಓಮಿತ್ಯೇತನ್ ಮುಖೈರ್ದೇವಮಸ್ತು ಸಾಮವೇದವೇ, ಹಯಗ್ರೀವನೇ ತನ್ನ ಮುಖದಿಂದ ಹೊರಹಾಕಿದ ಕೆಲವು ಮಂತ್ರಗಳಿಂದ ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಓಮಿಜಿ ಹ್ಯುದ್ಗಾಯತಿ ತಸ್ಯೋಪವ್ಯಾಖ್ಯಾನಂ ಅಂತ ಆ ಛಾಂದೋಗ್ಯ ಉಪನಿಷತ್ತು ಪ್ರಾರಂಭ ಆಗುವುದು ಈ ಮಂತ್ರದಿಂದ. ಭಗವಂತನೇ ಹೊರಹಾಕಿದ ಮಂತ್ರಗಳಿಂದ ಅವನನ್ನ ಸಾಮವೇದದ ಮಂತ್ರಗಳ ಮೂಲಕ ಲಕ್ಷ್ಮೀದೇವಿ ಸ್ತುತಿಸಿದಳು ಅಂತ ಛಾಂದೋಗ್ಯ ಉಪನಿಷತ್ತಿನ ಆರಂಭದಲ್ಲಿದೆ. ಅವನಿಲ್ಲಿ ಹಾಡಿದ ಅಂತ ಬಂತಲ್ಲ, ಅದು ಈ ರಸಾತಲದಲ್ಲಿ ಎಲ್ಲ ಕಡೆ ವ್ಯಾಪಿಸ್ತಂತೆ. ಸಹ ಸ್ವರ ಸಾನುನಾದಿ ಸರ್ವಶಃ ಸ್ನಿಗ್ಧಯೋಚು ಬಭೂವ ಅಂತರ್ಮಹೀಭೂತಃ. ಭಗವಂತ ಹಾಡಿದ ಅಂತನ್ನೋದನ್ನ ನಾವು ಕೇಳಿದಾಗ ಛಾಂದೋಗ್ಯ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತಹ ಈ ಒಂದು ಮಂತ್ರ, ಗಾಯತ್ರಿ ವಾಯುಧಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಇದಂ ಸರ್ವಂ ಭೂತಂ ಗಾಯತಿ ಚ ತ್ರಾಯತಿ ಚ. ಗಾಯತಿ ತ್ರಾಯತಿ ಚ, ತ್ರಾಯತೇ ಚ ಅಂತನೂ ಪಾಠಾಂತರ ಇರಬಹುದು. ಈ ಭಗವಂತ ಗಾಯತ್ರಿ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಯಾರು ತನ್ನ ಮಂತ್ರಗಳನ್ನ ಪಠಿಸ್ತಾನೆ ಅಂಥವನನ್ನ ಭಗವಂತ ರಕ್ಷಿಸ್ತಾನೆ, ಇದನ್ನು ಕೇಳಬಲ್ಲೆವು. ನಾವು ಆ ಭಗವಂತನ ಮಂತ್ರಗಳನ್ನು ಹಾಡಬೇಕು, ಆಗ ಭಗವಂತ ನಮ್ಮನ್ನ ರಕ್ಷಿಸ್ತಾನೆ. ಗಾಯಂತಂ, ಹಾಡುವವನನ್ನ ರಕ್ಷಿಸುವುದರಿಂದ ಅವನಿಗೆ ಗಾಯತ್ರಿ ಅಂತ ಹೆಸರು ಅಂತ. ಸ್ವಯಂ ತಾನೇ ಹಾಡ್ತಾನೆ. ಗಾಯತಿ ತ್ರಾಯತಿ ಚ, ಇದನ್ನ ನಾವೀಗ ನೋಡ್ಬೇಕಾಗುತ್ತೆ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ. ತಾನೇ ಈ ಎಲ್ಲ ಶಾಸ್ತ್ರಗಳನ್ನು ಕೂಡ ಹಯಗ್ರೀವ ರೂಪದಿಂದ ತನ್ನ ಮುಖದಿಂದ ಹೊರ ಹಾಕ್ತಾನೆ. ಅತ್ಯಂತ ಶ್ರೇಷ್ಠವಾದಂತಹ ಒಂದು ತನ್ನ ಸ್ವರದಿಂದ ಸುಮಧುರವಾದ ರೀತಿಯಲ್ಲಿ ವೇದಗಳನ್ನು ಅವನು ಹಾಡ್ತಾನೆ. ಮತ್ತೆ ಈ ಜಗತ್ತನ್ನು ಅವನು ರಕ್ಷಿಸ್ತಾನೆ ಕೂಡ ಅಂತ ಕೇಳಿ ಬರ್ತದೆ. ಅದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಈ ಮಹಾಭಾರತದ ಈ ಶಾಂತಿ ಪರ್ವದ ಈ ಭಾಗವನ್ನು ಕೇಳುವಾಗ ಆ ಮಧುಕೈಟವರು ಒಂದು ಕಡೆ ವೇದಗಳನ್ನೇನು ಅಡಗಿಸಿಟ್ಟಿದ್ರಲ್ಲ, ಅವ್ರಿಗೆ ಅದನ್ನು ಕೇಳೋದಾಗ್ಲಿಲ್ಲ. ಅವರಿಬ್ರು ಎದ್ದು ಬಂದ್ರು. ಮತ್ತೆ ಈ ಕಡೆ ಚತುರ್ಮುಖ ಬ್ರಹ್ಮನಿಂದ ಆ ವೇದಗಳನ್ನ ಕದ್ದಿದ್ರಲ್ಲ ಅವರಿಬ್ರು, ಆ ಎಲ್ಲ ವೇದಗಳನ್ನ, ವೇದಾಭಿಮಾನಿ ದೇವತೆಗಳನ್ನ ಆ ಚತುರ್ಮುಖ ಬ್ರಹ್ಮನಿಗೆ ಮರಳಿ ಒಪ್ಪಿಸಿದಂತೆ ಈ ಪರಮಾತ್ಮ. ಈ ಕಡೆ ಸಾಮಗಾನ ಎಲ್ಲಿಂದ ಕೇಳಿ ಬರ್ತಾ ಇತ್ತು, ಅಲ್ಲಿ ಬಂದ್ರಲ್ಲ ಈ ದೈತ್ಯರು, ಅಲ್ಲಿ ಬಂದರೂ ಕೂಡ ಅಲ್ಲಿ ಅವ್ರಿಗೇನು ಕಾಣಲಿಲ್ಲ. ಈ ಕಡೆ ವೇದಗಳನ್ನು ತಾವು ಅಡಗಿಸಿಟ್ಟ ಪ್ರದೇಶಕ್ಕೆ ಬಂದ್ರು, ಅಲ್ಲಿಯೂ ಆ ವೇದಗಳು ಕಾಣಲಿಲ್ಲ. ಅವರು ಮೇಲೆ ಬಂದು, ನೀರಿನಿಂದ ಮೇಲೆ ಬಂದು ಈ ಹಯಗ್ರೀವ ರೂಪದ ಭಗವಂತನನ್ನ ನೋಡಿದ್ರು. ಅವನನ್ನು ನೋಡಿ ಅವರು ನಗಲಿಕ್ಕೆ ತೊಡಗಿದ್ರು. ಇವನೇ ರಸಾತಲಕ್ಕೆ ಬಂದವನು, ವೇದವನ್ನ ಅಪಹರಿಸಿದವನು ಕೂಡ ಇವನೇ ಆಗಿದ್ದಾನೆ. ಅನೇನ ನೂನಂ ವೇದಾನಾಂ ಕೃತಂ ಆಹರಣಂ ರಸಾತ್. ನೀನು ಯಾರು ಅಂತೆಲ್ಲ ಅವರು ಆಲೋಚನೆ ಮಾಡಿದ್ರು. ಮತ್ತೆ ಆ ಬಳಿಕ ಅವರಿಬ್ಬರ ನಡುವೆ ಯುದ್ಧವಾಯಿತು. ಅವರಿಬ್ಬರನ್ನು ಕೂಡ ಸಂಹರಿಸಿದ. ಹೀಗೆ ಆ ಮಧುಕೈಟವರನ್ನು ಸಂಹರಿಸಿ ವೇದಗಳನ್ನ ಮರಳಿ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟು ಆತನ ಶೋಕವನ್ನ ಪರಿಹರಿಸಿದ. ಮುಂದೆ
ಆ ಹರಿಯ ರಕ್ಷಣೆಯಲ್ಲಿ ಚತುರ್ಮುಖ ಬ್ರಹ್ಮ ಎಲ್ಲ ಲೋಕಗಳನ್ನು ಕೂಡ ಸೃಷ್ಟಿಸಿದ. ಹೀಗೆ ಹಯಗ್ರೀವ ರೂಪದ ಕಥಾ ಇದು. ಯೋಹ ಏತತ್ ಬ್ರಾಹ್ಮಣ ನಿತ್ಯಂ ಶೃಣುಯಾತ್ ಧಾರಯಿತವ. ಇದನ್ನ ಯಾರು ನಿತ್ಯ ಪಠನ ಮಾಡ್ತಾನೆ ಅಥವಾ ಅದನ್ನು ಸ್ಮರಣೆ ಮಾಡ್ಕೋತಾನೆ ಅವನ ಅಧ್ಯಯನ ಯಾವತ್ತೂ ಕೂಡ ನಷ್ಟವಾಗಿ ಹೋಗುವುದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಬಂದಿರುವ ಕಥಾನೇ ಅದು. ವೇದಾಭಿಮಾನಿ ದೇವತೆಗಳನ್ನ ಆ ಚತುರ್ಮುಖ ಬ್ರಹ್ಮನ ಬಳಿಯಿಂದ ಅಪಹರಿಸಿಕೊಂಡು ಹೋಗಿದ್ರು ದೈತ್ಯರು. ಅದರಂತೆ ನಮ್ಮ ವೇದಗಳನ್ನು ಅಧ್ಯಯನ ಮಾಡುವ ಶಕ್ತಿ, ವೇದಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಷ್ಟವಾಗಿ ಹೋಗಿದ್ದಾಗ ನಾವೆಲ್ಲ ಜೀವರು, ಜೀವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೂ ಇಂಥದೇ ಸ್ಥಿತಿ ಬಂದಿತ್ತು, ಪರಮಾತ್ಮ ಅವನನ್ನ ಕಾಪಾಡಿದ ಅನ್ನುವಂಥ ಒಂದು ಸಂಗತಿಯನ್ನು ನೆನಪು ಮಾಡಿಕೊಂಡ್ರೆ ನಮ್ಮ ಅಧ್ಯಯನ ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ. ತೈತ್ತಿರೀಯ ಉಪನಿಷತ್ನಲ್ಲಿ ಹೇಳಿದಂತೆ ಶ್ರುತಮ್ಮೇ ಗೋಪಾಯ, ನನ್ನ ವೇದದ ಅಧ್ಯಯನ ಏನಿದೆ ಅದನ್ನು ನೀನು ಯಾವತ್ತೂ ಕೂಡ ಕಾಪಾಡಬೇಕು. ನನ್ನ ಅಧ್ಯಯನ, ನನ್ನ ಜ್ಞಾನ, ನನ್ನ ಸಂಸ್ಕಾರ ನಷ್ಟ ಆಗದೇ ಇರಲಿ ಅಂತ ಭಗವಂತನನ್ನ ಪ್ರಾರ್ಥಿಸಬೇಕು. ನಾವು ಆ ಕಥೆಯನ್ನ, ಆ ಒಂದು ಸಂದೇಶವನ್ನ ಆ ಕಥೆಯಿಂದ ನೋಡಬೇಕು. ಏಷ ವೇದನಿಧಿ ಶ್ರೀಮಾನ್, ಏಷ ವೈ ತಪಸೋ ನಿಧಿ, ಏಷ ಯೋಗಶ್ಚ ಸಾಂಖ್ಯಂಚ ಬ್ರಹ್ಮಚಾಗ್ಲಿಂ ಹವಿರ್ಭು ಅಂತ ಒಂದು ಶ್ಲೋಕ, ಅಲ್ಲೇ ಮುಂದೆ ಬರುವಂತ ಶ್ಲೋಕ ಇದೇ ಅಧ್ಯಾಯದಲ್ಲಿ. ಈ ಭಗವಂತ ಹರಿಯೇ ವೇದ ನಿಧಿಯಾಗಿದ್ದಾನೆ. ವೇದಗಳಿಗೆ ಮತ್ತು ತಪಸ್ಸುಗಳಿಗೆ ಅವನೇ ನಿಧಿ. ಇದ್ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೀನಿ ಈ ಶಬ್ದವನ್ನು ಅಂದ್ರೆ, ನಿಧಿ, ವಿಶುದ್ಧಿ, ವಾರಿಧಿ ಇವೆಲ್ಲ ಶಬ್ದಗಳು ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿಯಾದಂತಹ ಅರ್ಥವನ್ನ ಹೇಳ್ತವೆ, ಮತ್ತೆ ಒಂದೇ ರೀತಿಯಾದಂತಹ ಮೂಲವನ್ನು ಪಡ್ಕೊಂಡಂಥವು. ವಿಶುದ್ಧಿ ಅಂದ್ರೆ ಬತ್ತಳಿಕೆ. ಎಲ್ಲಿ ಇಶವಹ ಧೀಯಂತೆ, ಬಾಣಗಳು ಎಲ್ಲಿ ಇಡಲ್ಪಡ್ತಾವೋ ಅದಕ್ಕೆ ವಿಶುದ್ಧಿ ಅಂತಾರೆ. ವಾರಿಣಿ ಧೀಯಂತೆ ಯತ್ರ, ನೀರು ಎಲ್ಲಿ ಇರ್ತವೋ ಅದಕ್ಕೆ ವಾರಿಧಿ, ಸಮುದ್ರ ಅಂತ ಹೇಳ್ತಾರೆ. ನಿಧಿ, ವಾರಿಧಿ, ವಿಶುದ್ಧಿ ಇವೆಲ್ಲ ಶಬ್ದಗಳು ಕೂಡ ಒಂದೇ ರೀತಿ ಬರ್ತವೆ. ಧೇನುನ ವಿಶುದ್ಧಿಸಿ ಅಂತ ಈ ಮಂತ್ರದಲ್ಲಿದೆ. ಮುಂದೆ ನಾವು ಕಳೆದ ದಿವಸ ಸ್ವಲ್ಪ ನೋಡಿದ್ದೇವೆ, ಅದರ ವಿಸ್ತೃತ ವಿವರಣವನ್ನು ಇನ್ನು ಮುಂದೆ ಕೂಡ ನೋಡೋರಿದ್ದೇವೆ. ಈ ಪರಮಾತ್ಮನೇ ವೇದನಿಧಿ. ವೇದನಿಧಿ ಅಂದ್ರು ಧೇನುನ ವಿಶುದ್ಧಿಸಿ, ಧೇನುಗಳು ಅಂದ್ರೆ ವೇದಗಳು. ಆ ವೇದಗಳಿಗೆ ನೀನು ಬತ್ತಳಿಕೆಯಂತೆ ಆಶ್ರಯ. ಬಾಣಗಳಿಗೆ ಬತ್ತಳಿಕೆ ಹೇಗೆ ಆಶ್ರಯನೋ ಹಾಗೆ ವೇದಗಳಿಗೆ ನೀನು ಆಶ್ರಯನಾಗಿದ್ದೆ ಅಂತ ವರ್ಣನೆ ಮಾಡುವಂತ ಪ್ರಸಂಗ ಅದು. ಬಾಣಗಳು ಬತ್ತಳಿಕೆಯಿಂದ ಸಮಯ ಬಂದಾಗ ಹೊರಗೆ ಬಂದು ಶತ್ರುವನ್ನು ನಾಶಪಡಿಸ್ತವೆ. ಹಾಗೆ ನೀನೇ ಒಂದು ಬತ್ತಳಿಕೆ. ನಿನ್ನಿಂದ ಹೊರಗೆ ಬಂದಂಥ ಈ ಎಲ್ಲ ವೇದಗಳು, ಆ ವೇದಾಭಿಮಾನಿಗಳಂಥ ದೇವತೆಗಳು, ವೇದ ಅರ್ಥಭೂತರಾದಂಥ ದೇವತೆಗಳು ತಮ್ಮ ಕಾರ್ಯವನ್ನು ಮಾಡ್ತಾರೆ. ನೀನು ಅವರೆಲ್ಲರಿಗೂ ಕೂಡ ಬತ್ತಳಿಕೆಯಂತೆ ಆಶ್ರಯನಾಗಿದ್ದೆ. ಹೀಗೆ ಇವನು ವೇದನಿಧಿ, ಇವನೇ ವಿಶುದ್ಧಿ. ಮುಂದೆ ಬೃಹತಿ ಸಹಸ್ರದ ಇದೇ ಮಂತ್ರದಲ್ಲಿ ಬರುವಂತೆ. ಇದೇ ಶಾಂತಿ ಪರ್ವದ 340ನೇ ಅಧ್ಯಾಯದಲ್ಲೂ ಕೂಡ ಆ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಹಯಗ್ರೀವ ರೂಪದಿಂದ ದರ್ಶನ ಕೊಟ್ಟಂತಹ ಒಂದು ಪ್ರಕರಣ ಬರ್ತದೆ. ತಂದೇವೋ ದರ್ಶಯಾಮಾಸ ಕೃತ್ವ ಹಯಶಿರೋ ಮಹತ್ ಸಾಂಗಾನ್ ಆವರ್ತಯನ್ ವೇದಾನ್ ಕಮಂಡಲು ತ್ರಿದಂಡಧಕ್. ಭಗವಂತ ಹಯಗ್ರೀವ ಆ ಚತುರ್ಮುಖ ಬ್ರಹ್ಮನಿಗೆ ತನ್ನನ್ನು ತೋರಿಸಿಕೊಂಡ. ಸಾಂಗ ವೇದಗಳನ್ನೆಲ್ಲ ಅವನು ಆವರ್ತನ ಮಾಡ್ತಾ ಇದ್ದಾನೆ. ಷಡಂಗ ಸಮೇತವಾದ ವೇದಗಳನ್ನು ಆವರ್ತನ ಮಾಡ್ತಾ ಇದ್ದಾನೆ, ಹೇಳ್ತಾನೆ ಇದ್ದಾನೆ. ಕಮಂಡಲು ತ್ರಿದಂಡಧಕ್, ಕಮಂಡಲು, ದಂಡ ಇತ್ಯಾದಿಗಳನ್ನು ಧರಿಸಿದ್ದಾನೆ. ಮೂರ್ಧಾ ಪ್ರಣಮ್ಯ ವರದಂ ತಸ್ಥೌ ಪ್ರಾಂಜಲಿ ಅಗ್ರತಃ ಅಂತ ಹಯಗ್ರೀವನಿಗೆ ಈ ಚತುರ್ಮುಖ ಬ್ರಹ್ಮ ನಮಿಸಿದ ಅಂತ ಅಲ್ಲಿ 340ನೇ ಅಧ್ಯಾಯದಲ್ಲಿ ಕೂಡ ಒಂದೊಂದು ಕಥಾ ಇದೆ, ಈ ಹಯಗ್ರೀವ ರೂಪದ ವರ್ಣನೆ. ಹೀಗೆ ಆ ಚತುರ್ಮುಖ ಬ್ರಹ್ಮನಿಗಾಗಿ ಅವನನ್ನು ಉದ್ದೇಶಿಸಿಕೊಂಡು ಈ ಭಗವಂತ ಈ ಅವನ ಶತ್ರುಗಳನ್ನ ಗಮನಿಸಿ ಅವನಿಗೆ ವೇದಗಳನ್ನು ತಂದುಕೊಟ್ಟ. ಸದ್ಯ ಜಜ್ಞಾನ, ಸದ್ಯ ಅಂದ್ರೆ ಕೂಡಲೇ, ಜಜ್ಞಾನ ಪ್ರಕಟನಾಗಿ ಶತ್ರುಗಳನ್ನ, ಮಧುಕೈಟಭರನ್ನ, ಶತ್ರು ಅಂತ ಬಹುವಚನ ಇದೆ, ಹಯಗ್ರೀವ ಅಂತ ಮತ್ತೊಬ್ಬ ಅಸುರ,
ಅವನ ಕಥೆಯನ್ನು ಕೂಡ ಈಗ ಭಾಗವತಕ್ಕನುಸಾರವಾಗಿ ನೋಡೋಣ. ನಿರಿನಾತಿ ಶತ್ರುನ್, ಆ ಶತ್ರುಗಳನ್ನೆಲ್ಲ ಈ ಭಗವಂತ ನಾಶಪಡಿಸ್ತಾನೆ. ಭಾಗವತದ 8ನೇ ಸ್ಕಂದದ 23ನೇ ಅಧ್ಯಾಯ, ಅಲ್ಲಿ 57ನೇ ಶ್ಲೋಕ. ಅತೀತೆ ಪ್ರಳಯಾಪಾಯೇ ಉತ್ಥಿತಾಯ ಚ ವೇದಸೆ ಹತ್ವಾ ಅಸುರಂ ಹಯಗ್ರೀವಂ ವೇದಾನ್ ಪ್ರತ್ಯಾಹಾರ ಧರಿಹೇ. ದಿನಪ್ರಳಯ ಕಳೆದು ಎದ್ದಾಗ, ಚತುರ್ಮುಖ ಬ್ರಹ್ಮ ಎದ್ದಾಗ, ಬ್ರಹ್ಮನಿಗಾಗಿ ಅವನನ್ನು ಉದ್ದೇಶಿಸಿಕೊಂಡು ಹಯಗ್ರೀವಾಸುರನನ್ನ ದಮನಿಸಿದ. ಮತ್ತೆ ಆ ವೇದಾಭಿಮಾನಿ ದೇವತೆಗಳನ್ನ ವೇದಾನ್ ಪ್ರತ್ಯಾಹಾರ ಧರಿಹಿ. ವೇದವನ್ನು ಕದಿಯುವುದಂದ್ರೆ ಪುಸ್ತಕಗಳನ್ನೇ ಕದಿಯುವುದೇನಲ್ಲ, ವೇದಾಭಿಮಾನಿ ದೇವತೆಗಳನ್ನು ಕದಿಯುವುದು. ಆ ವೇದಗಳ ಅಭಿಮಾನಿ ದೇವತೆಗಳನ್ನು ಕದ್ದರೆ ವೇದವನ್ನು ಅಧ್ಯಯನ ಮಾಡುವವರು ಯಾರು ಇರೋದಿಲ್ಲ. ವೇದ ಯಜ್ಞ ಇತ್ಯಾದಿ ಎಲ್ಲ ನಷ್ಟವಾಗಿ ಹೋದರೆ ಜಗತ್ತಿನ ಸಾತ್ವಿಕ ವ್ಯವಸ್ಥೆ, ಆಧ್ಯಾತ್ಮಿಕ ವ್ಯವಸ್ಥೆ ಭಗ್ನವಾಗಿ ಹೋಗ್ತದೆ ಅಂತ ಈ ದುಷ್ಟಶಕ್ತಿಗಳ ಉದ್ದೇಶ. ಅದಕ್ಕಾಗಿ ಅವರು ಮಾಡುವ ಪ್ರಯತ್ನಗಳಿಂದ ಅವನ್ನೆಲ್ಲ ವಿಫಲ ಮಾಡ್ತಾನೆ ಭಗವಂತ. ಹೀಗೆ ಚತುರ್ಮುಖ ಬ್ರಹ್ಮನಿಗಾಗಿ ಮತ್ಸ್ಯರೂಪದಿಂದ ಹಯಗ್ರೀವ ಎಂಬ ರಾಕ್ಷಸನನ್ನ, ಮತ್ತೆ ಅದೇ ಚತುರ್ಮುಖ ಬ್ರಹ್ಮನಿಗಾಗಿ ಹಯಗ್ರೀವ ರೂಪದಿಂದ ಮಧುಕೈಟಭ ರಾಕ್ಷಸರನ್ನ ಸಂಹರಿಸಿದ ಪ್ರಸಂಗವನ್ನ ಇಲ್ಲಿ ನಾವು ಸಜ್ಞೋ ಜಜ್ಞಾನ ನಿರಿನಾತಿ ಶತ್ರುವನ್ನೆಂಬ ಈ ಒಂದು ಮಂತ್ರದಿಂದ ಗಮನಿಸಬೇಕು. ದೇವಿ ಭಾಗವತದ ಒಂದು ಉಲ್ಲೇಖದಂತೆ ಈ ಹಯಗ್ರೀವ ಎಂಬ ರಾಕ್ಷಸ ದೇವಿಯನ್ನ, ಆದಿಶಕ್ತಿಯನ್ನು ಮೆಚ್ಚಿಸಿ ತನಗೆ ಸಾವಿಲ್ಲದಂತೆ ವರ ಬೇಕು ಅಂತ ಕೇಳಿದ. ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ, ಹಾಗೆ ವರ ಕೊಡುವುದು ಸಾಧ್ಯ ಇಲ್ಲ ಅಂತ ಆಕೆ ಹೇಳಿದ್ಲು. ತನಗೆ ಸಾವು ಬರುವುದಾದ್ರೆ ತನ್ನ ಹೆಸರಿನ ವ್ಯಕ್ತಿಯಿಂದಲೇ ಬರಲಿ ಅಂತ ಅವನು ಕೇಳಿದ. ದೇವಿ ಅವನಿಗೆ ವರ ಕೊಟ್ಲು. ಮುಂದೆ ವಿಷ್ಣು ಹಯಗ್ರೀವ ರೂಪದಿಂದ ಆತನನ್ನು ಕೊಂದ ಅಂತ ಇದು ಒಂದು ಉಲ್ಲೇಖ. ಹರಿವಂಶ ಪರ್ವದಲ್ಲಿ 52ನೇ ಅಧ್ಯಾಯದಲ್ಲೂ ಕೂಡ ಈ ಕಥಾ ಇದೆ. ಆದರೆ ವೇದಗಳನ್ನು ಅಪಹರಿಸಿದ ಕಥಾ ಅಲ್ಲಿಲ್ಲ. ತಾವಾಗತೋ ಸಮಾಲೋಕ್ಯ ಬ್ರಹ್ಮ ಲೋಕಪಿತಾಮಹ ಈ ಕಾರಣವಾಂಬುನಿಚಯೇ ತತ್ರೈವ ಅಂತರಧೀಯತ. ಮಧುಕೈಟಭರು ರಾಕ್ಷಸರು ಬಂದದ್ದನ್ನು ನೋಡಿ ಚತುರ್ಮುಖ ಬ್ರಹ್ಮ ಅಲ್ಲೇ ನೀರಿನಲ್ಲಿ ಅಡಗಿಕೊಂಡ್ಬಿಟ್ಟ. ಮುಂದೆ ಪರಮಾತ್ಮ ಅವರಿಬ್ಬರನ್ನು ಕೊಂದು ಹಾಕಿದ. ಜಗ್ಮತು ನಿಧನಂ ಚಾಪಿ ತಾವು ಭೌ ಮಧುಕೈಟಭೌ ಅಂತ ಇಷ್ಟೇ ವರ್ಣನೆ ಇದೆ. ವೇದಗಳ ಉದ್ಧಾರದ ಕಥೆ ಅಲ್ಲಿ ಕಾಣಿಸುವುದಿಲ್ಲ. ಆದರೆ ಮಹಾಭಾರತ ಮತ್ತೆ ಭಾಗವತ ಇವುಗಳಲ್ಲಿ ವೇದದ ಉದ್ಧಾರದ ಕಥೆಯೂ ಕೂಡ ಇದೆ. ಅದನ್ನು ಕೂಡ ನಾವು ಕೇಳಿರ್ತೀವಿ. ಇದನ್ನೆಲ್ಲ ಪರಮಾತ್ಮ ಮಾಡಿದ್ದು ಚತುರ್ಮುಖ ಬ್ರಹ್ಮನಿಗಾಗಿ. ಹೀಗೆ ಆ ಮತ್ಸ್ಯ ಮತ್ತು ಹಯಗ್ರೀವ ರೂಪದ ಕಥೆಗಳನ್ನು ಕೇಳಿದಾಗ ನಾನು ಈ ಹಿಂದೆ ಆ ವಿಶ್ವ ಶಬ್ದದ ಅರ್ಥವನ್ನು ಹೇಳುವಾಗ ವಿಶ್ವ ಎಂಬ ಶಬ್ದದಿಂದ ಹಯಗ್ರೀವ ರೂಪವು ವರ್ಣಿತ ಆಗಿದೆ ಅಂತ ಹೇಳಿದ್ನಲ್ಲ, ಅದರ ನೆನಪು ಮತ್ತೆ ನನಗೆ ಬರ್ತಾ ಇದೆ. ವಿಶತಿ ನಮ್ಮೊಳಗೆ ಪ್ರವೇಶಿಸ್ತಾನೆ, ಮತ್ತೆ ವಾದಯತಿ ನಮ್ಮಿಂದ ಎಲ್ಲ ಮಂತ್ರಗಳನ್ನು ಚೆನ್ನಾಗಿ ನುಡಿಸ್ತಾನೆ ಅಂತ ಅದರ ಅರ್ಥ. ಅದಷ್ಟೇ ಅಲ್ಲ, ವಿಶತಿ ಅವನು ಈ ವೇದಾದಿ ಶಾಸ್ತ್ರಗಳ ಒಳಗೆ ಪ್ರವೇಶ ಮಾಡ್ತಾನೆ. ಮತ್ತೆ ವಾದಯತಿ ನಮ್ಮಿಂದ ನುಡಿಸುವುದರಿಂದ ಆತ ವಾದಯತಿ, ತಾನೇ ನುಡಿಯುವುದರಿಂದ ಆತ ವದತಿ. ಆ ಕಾರಣದಿಂದಲೂ ವಿಶ್ ವದತಿ ಎನ್ನುವುದರ ಸಂಕ್ಷಿಪ್ತ ರೂಪ ಪ್ರವೇಶಿಸುವುದರ ಸಂಕ್ಷಿಪ್ತ ರೂಪ ವಿಶ್. ಅದನ್ನಿಲ್ಲಿ ನಾವು ನೋಡಿದ್ವಿ ಮಹಾಭಾರತದ ಶಾಂತಿ ಪರ್ವಕ್ಕನುಸಾರವಾಗಿ. ನಿವೇಶ ಚ ರಸಾಂ ಪ್ರಭು, ರಸಾತಲಕ್ಕೆ ಅವನು ಪ್ರವೇಶ ಮಾಡಿದ. ಹೀಗೆ ವಿಷ್ ಅಂದ್ರೆ ರಸಾತಲಕ್ಕೆ ಪ್ರವೇಶ ಮಾಡುವುದು. ಮತ್ತು ಮುಂದೆ ವದತಿ, ಆ ಸಾಮವೇದದ ಗಾನವನ್ನ ಆತ ಮಾಡಿದ, ಸಾಮವೇದವನ್ನು ಹೇಳಿದ. ಹೀಗೆ ತಾನು ವೇದದ ಗಾನವನ್ನು ಮಾಡ್ತಾನೆ. ನಮ್ಮೊಳಗೆ ಅಥವಾ ಸಮುದ್ರದ ಒಳಗೆ ಹೋಗಿ ತಾನು ವೇದದ ಗಾನವನ್ನು ಮಾಡ್ತಾನೆ. ವದತಿ ನಮ್ಮಿಂದ ವೇದದ ಗಾನವನ್ನು ಮಾಡಿಸ್ತಾನೆ, ಅದು ವಾದಯತಿ. ಅದಕ್ಕಾಗಿ ವಿಶ್ವ ಎಂಬ ಶಬ್ದದಿಂದ ಆ ಹಯಗ್ರೀವ ರೂಪದ ಒಂದು ಅನುಸಂಧಾನ ಕೂಡ ನಾವು ಮಾಡ್ಕೊಳ್ಬಹುದು.
ಭಾಗವತದಲ್ಲಿ ಯೋಂತಃ ಪ್ರವಿಶ್ಯ ನನ್ನ ವಾಚಮಿಮಾಂ ಪ್ರಸುಪ್ತಾಂ ಅಂತ ಒಂದು ಮಂತ್ರ ಬರ್ತದೆ. ನಾವು ಅದನ್ನ ಕೇಳುತ್ತೇವೆ. ಭಗವಂತ ನನ್ನೊಳಗೆ ಪ್ರವೇಶ ಮಾಡಿ ನನ್ನ ಮಲಗಿದ್ದಂತಹ ಸೂಕ್ತವಾದಂತಹ ಮಾತನಾಡುವ ಶಕ್ತಿಯನ್ನು ಜಾಗೃತಗೊಳಿಸಿ ಮುಂದೆ ನನ್ನನ್ನ ಆತ ಪ್ರೇರಿಸ್ತಾನೆ. ಸಂಜೀವಯತಿ ಅಂತ ಬಂದಿದೆ. ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಈ ಭಾಗವತ ಮತ್ತೆ ಐತರಿ ಉಪನಿಷತ್ತು, ವಿಷ್ಣು ಸಹಸ್ರನಾಮ ಮತ್ತು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಇತ್ಯಾದಿಗಳನ್ನೆಲ್ಲ ಸಂಗಮಿಸಿಕೊಂಡು ಒಂದು ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಶ್ಲೋಕವೊಂದನ್ನು ಮಾಡಿಕೊಂಡಿದ್ದೇನೆ. ತನ್ನಗೂ ಕೂಡ ಅದನ್ನು ಹೇಳ್ತೇನೆ. ಯಾರಿಗಾದರೂ ಅದು ಅನುಕೂಲಕ್ಕೆ ಕಂಡ್ರೆ ತಾವು ಅದನ್ನು ಬಳಸ್ಕೋಬಹುದು. ಭಾಗವತದಲ್ಲಿ ಯೋಂತಃ ಪ್ರವಿಶ್ಯ ಮಮ ವಾಚಂ ಅಂತಿದೆ. ಯಾವ ಭಗವಂತನೋ ಅಂತಹ ಒಳಗೆ ನನ್ನೊಳಗೆ ಪ್ರವೇಶಿಸಿ ನನ್ನ ವಾಚಂ ಸಂಜೀವೈತಿ, ಮಮ ನನ್ನ ವಾಚಂ ಮಾತನ್ನು ಸಂಜೀವೈತಿ ಪ್ರಚೋದಿಸುತ್ತಾನೆ ಅಂತ. ಈ ಒಂದು ಶ್ಲೋಕದಲ್ಲಿ ಸ್ತ್ರೀ ಹಯಗ್ರೀವ ರೂಪವನ್ನ ನಾವು ಸ್ತುತಿಸಬೇಕಾಗಿದೆ. ವಾಚಿಸ್ಥಿತ ಸ್ತ್ರೀರೂಪ ಹಯಶೀರ್ಷಕ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಯಹ ಅಂತಿದ್ದದನ್ನ ಭಾಗವತದಲ್ಲಿ ಯಹ ಅಂತಿದ್ದದನ್ನ ಸ್ತ್ರೀಲಿಂಗಕ್ಕೆ ಅನುಕೂಲ ಆಗುವಂತೆ ಯಾಂತಃ ಪ್ರವಿಶ್ಯ ಮೇ ವಾಚಃ, ಯಾವ ಹಯಗ್ರೀವಿ ಎಂಬ ರೂಪವು ಭಗವಂತನ ಹೆಣ್ಣು ಹಯಗ್ರೀವ ರೂಪ, ಅಂತಃ ಪ್ರವಿಶ್ಯ ಮಮ ವಾಚಃ ಅಂತಃ ಪ್ರವಿಶ್ಯ, ಮಮನನ್ನ ವಾಚಃ ಮಾತಿನ ಒಳಗಡೆ ಪ್ರವೇಶ ಮಾಡಿ ಚಾರು ಮಾಮಿಹ ವಾದಯೇತ್, ಇಹ ಈ ಒಂದು ವೇದಿಕೆಯಲ್ಲಿ ಅಥವಾ ಈ ಒಂದು ಪ್ರಸಂಗದಲ್ಲಿ ಮಾಮ್ ನನ್ನನ್ನು ಚಾರು ಚೆನ್ನಾಗಿ ವಾದಯೇತ್ ಮಾತನಾಡಿಸುತ್ತಾಳೋ ಅಂತ ಹೀಗೆ ಅದರ ಅರ್ಥ. ಮೊದಲನೇದ್ದು ಭಾಗವತದ ಸ್ಫೂರ್ತಿಯಿಂದ ಮಾಡಿದಂತಹ ಒಂದು ಪಾದ. ಎರಡನೇದ್ದು ಚಾರು ಮಾಮಿಹ ವಾದಯೇತ್ ಅಂತ ಐತರಿ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಂತ್ರದ ಒಂದು ಪಾದದ ಯಥಾವತ್ ರೂಪ ಇಲ್ಲಿ ತಗೊಂಡಿದ್ದೇವೆ. ವಿಶ್ವಾಂ ವಾಗೀಶ್ವರೀಂ ದೇವೀಂ ಹಯಗ್ರೀವೀಂ ನಮಾಮ್ಯಹಂ ಅಂತ. ವಿಶ್ವಾಂ ಇದು ವಿಷ್ಣು ಸಹಸ್ರನಾಮದ ಸ್ಫೂರ್ತಿಯಿಂದ ಪಡೆದಂತಹ ಒಂದು ಶಬ್ದ. ವಿಶ್ವಂ ಅಂತ ಅಲ್ಲಿದೆ, ನಾವು ವಿಶ್ವಾಂ ಅಂತ ತಗೊಂಡಿದ್ದೇವೆ. ವಿಶ್ವ ಅಂದ್ರೆ ಒಳಗೆ ಪ್ರವೇಶಿಸುವುದು ಅಂತ ಅರ್ಥ. ವಾ ಅಂತಂದ್ರೆ ತಾನು ಅದನ್ನು ಹಾಡುವುದು ಅಂತ ಅರ್ಥ, ಅಥವಾ ನಮ್ಮಿಂದ ಹಾಡಿಸುವುದು ಅಂತ ಕೂಡ ಅರ್ಥ. ವದತಿ ವಾದಯತಿ ಚ, ಅದರಿಂದ ವಿಶ್ವ ವಾಗೀಶ್ವರಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮ್ಯಹ ವಾದಯೇತ್ ಅಂತ. ಓಷ್ಠಾಪಿಧಾನ ನಕುಲಿ ದಂತೈ ಪರಿವೃತಾ ಪವಿಹಿ ಸರ್ವಸ್ಯೈ ವಾಚ ಈಶಾನ, ಎಲ್ಲ ವಾಂಗ್ಮಯಕ್ಕೆ ಈಶಾನ ಅಧೀಶ್ವರಿ ಆ ಭಗವಂತನ ರೂಪ. ಅದಕ್ಕಾಗಿ ವಿಶ್ವಾಂ ವಾಗೀಶ್ವರೀಂ ದೇವೀಂ ಹಯಗ್ರೀವಿ ಅಂತ ಆ ಭಗವಂತನನ್ನ ಹೆಣ್ಣು ಹಯಗ್ರೀವ ರೂಪದಲ್ಲಿ ಉಪಾಸಿಸುವುದು. ಅದು ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಹೀಗೆ ನಮಗೆ ಕಾಣಿಸ್ತದೆ. ಸೈಷ ಚತುಷ್ಪಥ ಷಡ್ವಿಧ ಗಾಯತ್ರಿ ಅಂತ 3ನೇ ಅಧ್ಯಾಯದಲ್ಲಿ ಉಪನಿಷತ್ತಿನ ಮಂತ್ರ. ಗಾಯತ್ರಿಯಿಂದ ಪ್ರತಿಪಾದಿತವಾದಂತಹ 6 ರೂಪಗಳಿವೆ. ಅದರಲ್ಲಿ ಈ 3ನೇ ರೂಪ ಮಾತುಗಳಲ್ಲಿರುವಂತಹ ಹಯಗ್ರೀವ ಎಂಬ ಹೆಸರಿನ ಸ್ತ್ರೀ ರೂಪ. ವಾಚಸ್ಥಿತ ವಾಚಿ ಸಂಸ್ಥಶ್ಚ ಸ್ತ್ರೀರೂಪ ಹಯಶೀರ್ಷಕ. ಅದಕ್ಕಾಗಿ ಹಯಗ್ರೀವಂ ಅಂತ ಬೇರೆ ಕಡೆ ಎಲ್ಲ ಕಡೆ ಬಂದ್ರೆ ಇಲ್ಲಿ ಹಯಗ್ರೀವಾಂ ಅಂತ ಮಾಡಿಕೊಂಡಿದ್ರ ಉದ್ದೇಶ ಅದೇ ಆಗಿದೆ. ಅಂತ ಹಯಗ್ರೀವಾಂ ನಮಾಮ್ಯಹಂ, ನಾನು ಆ ಹಯಗ್ರೀವ ರೂಪದ ಭಗವಂತನನ್ನು ನಮಸ್ಕರಿಸ್ತೇನೆ ಅಂತ. ನಾನು ಈ ಹಿಂದೆ ಹೇಳಿದ್ದೆ, ಭಗವಂತನು ಹೇಳುವಂತಹ ಎಲ್ಲಾ ಶಬ್ದಗಳು ಕೂಡ ಈ ವಿಶ್ವಾದ ಶಬ್ದಗಳು ಸ್ವಲ್ಪ ಬದಲಾವಣೆಯೊಂದಿಗೆ ಲಕ್ಷ್ಮೀದೇವಿಯನ್ನು ಹೇಳ್ತವೆ ಅಂತ. ಇದೇ ಈ ಶ್ಲೋಕ ಯಾಂತಃ ಪ್ರವಿಶ್ಯ ಮೇ ವಾಚಃ ಚಾರು ಮಾಮಿಹ ವಾದಯೇತ್ ವಿಶ್ವಾಂ ವಾಗೀಶ್ವರೀಂ ದೇವೀಂ ಮಹಾಲಕ್ಷ್ಮೀಂ ನಮಾಮ್ಯಹಂ ಅಂತ ಮಾಡಿಕೊಂಡ್ರೆ ಅಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳು ಅಂತಹ ಪ್ರವಿಶ್ಯ ಮೇ ವಾಚಃ ಚಾರು ಮಾಮಿಹ ವಾದಯೇತ್
ವಿಶ್ವಾಂ ವಾಗೀಶ್ವರೀಂ ದೇವೀಂ ಇವೆಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳುವಂತೆ ಲಕ್ಷ್ಮೀದೇವಿಯನ್ನು ಹೇಳ್ತವೆ. ಅವನು ವಿಶ್ವನಾದ್ರೆ ಇವಳು ವಿಶ್ವ, ವೇದಾಭಿಮಾನಿ ಅವಳಾದ್ರಿಂದ ಅವಳಿಗೆ ಎಲ್ಲ ವಿಶೇಷಣಗಳು ಕೂಡ ಹೊಂದುತ್ತವೆ ಅಂತ ಮಹಾಲಕ್ಷ್ಮೀ ನಮಾಮ್ಯಹಂ ಅಂತ ನಾವು ನಮ್ಮ ಅನುಸಂಧಾನಕ್ಕಾಗಿ ಮಾಡ್ಕೋಬಹುದು. ಹಯಗ್ರೀವೀಂ ಅನ್ನೋದನ್ನು ತೆಗೆದು ಹಾಕಿ ಮಹಾಲಕ್ಷ್ಮೀಂ ಅಂತ ಮಾಡಿಕೊಂಡ್ರೆ ಅದು ಮಹಾಲಕ್ಷ್ಮಿಯನ್ನು ಹೇಳ್ತದೆ ಅದೇ ಶ್ಲೋಕ. ಹಯಗ್ರೀವೀಂ ಅಂತ ಮಾಡಿಕೊಂಡ್ರೆ ಅದು ಪರಮಾತ್ಮನನ್ನು ಹೇಳ್ತದೆ. ನನ್ನ ಅನುಸಂಧಾನಕ್ಕಾಗಿ ಮಾಡಿಕೊಂಡ 2 ಶ್ಲೋಕಗಳನ್ನು ತಮ್ಮ ಎದುರಿಗೆ ಇಟ್ಟಿದ್ದೇನೆ. ಅದನ್ನ ತಾವು ತಮಗೆ ಇಚ್ಛೆ ಇದ್ರೆ ಬಳಕೆ ಮಾಡ್ಕೋಬಹುದು. ಕೊನೆಯ ಪಾದ ಶಹ ತ್ವಂ ಧೇನುನಾ ವಿಶುದ್ಧಸಿ ಅಂತ. ತ್ವಂ ಅಂತ ಅಧ್ಯಾರ ಮಾಡಿಕೊಂಡಿದ್ದು. ಶಹ ಅಂದ್ರೆ ಷಡ್ಗುಣ ಪರಿಪೂರ್ಣನಾದಂತಹ ನೀನು. ಧೇನುನಾಂ ಅಂದ್ರೆ ವೇದವಾಕ್ಯಗಳಿಗೆ ವಿಶುದ್ಧಸಿ, ಬಾಣಗಳಿಗೆ ಬತ್ತಳಿಕೆ ಹೇಗೋ ಹಾಗೆ ನೀನು ವೇದವಾಕ್ಯಗಳಿಗೆ ವೇದಾದಿ ಶಾಸ್ತ್ರಗಳ ನೆಲೆಯಾಗಿದ್ದೆ ಅಂತ ಅದರ ತಾತ್ಪರ್ಯ. ಧೇನು ಅಂತಂದ್ರೆ ಆಪೋವಾದ ಧೇನವಹ ತಾಹಿ ಇದಂ ಸರ್ವಂ ಧಿನ್ವಂತಿ ಇತಿ ಶ್ರುತೇ. ಧೇನುಗಳು ಅಂದ್ರೆ ಆಪಹ, ಆಪನ್ನೇ ಧೇನು ಅಂತ ಶಬ್ದದಿಂದ ಹೇಳಬೇಕು. ಯಾಕೆಂದ್ರೆ ಈ ಜಗತ್ತಿಗೆ ಧಿನು ಪುಷ್ಟವಂತ ಧಾತು. ಜಗತ್ತಿಗೆ ಪುಷ್ಟಿಯನ್ನು ಒದಗಿಸುವಂಥದ್ದು ಯಾವುದು? ಗೋಗಳು ಪುಷ್ಟಿಯನ್ನು ಒದಗಿಸ್ತವೆ, ನೀರು ಪುಷ್ಟಿಯನ್ನು ಒದಗಿಸ್ತವೆ, ಮತ್ತೆ ವೇದಗಳು ಕೂಡ ಪುಷ್ಟಿಯನ್ನು ಒದಗಿಸ್ತವೆ. ವೇದಗಳಿಗೆ ಪುಷ್ಪ ಎಂಬ ಶಬ್ದದಿಂದ ವ್ಯವಹಾರ ಇದೆ ಅಂತ ನಾವು ಹಿಂದೆ ನೋಡಿದ್ದೇವೆ. ಯಾಕಂದ್ರೆ ಜ್ಞಾನ ಪುಷ್ಟಿಕರತ್ವಾತ್ತೋ ವೇದಾಹ ಪುಷ್ಪಾಭಿದಾಹ ಸ್ಮೃತಾಹ. ಜ್ಞಾನದ ಮೂಲಕ ಪೋಷಣೆಯನ್ನು ಒದಗಿಸುವಂತಹ ವೇದಗಳು. ಹಾಗೆ ಇಲ್ಲೂ ಕೂಡ ಈ ಧೇನು ಹೇಗೆ ತನ್ನ ಹಾಲಿನ ಮೂಲಕ ಲೋಕಕ್ಕೆಲ್ಲ ಪುಷ್ಟಿಯನ್ನು ಒದಗಿಸ್ತವೆ, ಹಾಗೆ ವೇದಗಳು ಜ್ಞಾನದ ಮೂಲಕ ನಮಗೆ ಪುಷ್ಟಿಯನ್ನು ಒದಗಿಸುವುದರಿಂದ ಈ ವೇದಗಳನ್ನೇ ಧೇನು ಎಂಬ ಶಬ್ದದಿಂದ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಸಂವಾದವಾದಂತಹ ಒಂದು ಭಾಗ ಬೃಹದಾರಣ್ಯಕ ಉಪನಿಷತ್ತಿನ 5, ವಾಸ್ತವಿಕವಾಗಿ 7ನೇ ಅಧ್ಯಾಯ. ಅಲ್ಲಿ 10ನೇ ಬ್ರಾಹ್ಮಣದಲ್ಲಿ ಒಂದು ವರ್ಣನೆ ಮೂಲಕ ನಮಗೆ ಕಾಣಿಸ್ತದೆ. ವಾಚಂ ಧೇನು ಉಪಾಸೀತ, ವಾಗ್ದೇವತೆಯಾದ ಸರಸ್ವತಿಯನ್ನು ಧೇನು ಅಂತ ನಾವು ಉಪಾಸಿಸಬೇಕು. ತಸ್ಯಾಹ 4 ಸ್ತನಾಹ, ಈ ಧೇನು ತನ್ನ ಹಾಲಿನ ಮೂಲಕ ಜಗತ್ತಿಗೆ ಪೋಷಣೆಯನ್ನು ಮಾಡ್ತದಲ್ಲ, ಹಾಗೆ ವಾಗ್ದೇವತೆ ಸರಸ್ವತಿ ತನ್ನ 4 ಸ್ತನಗಳಿಂದ ಜಗತ್ತನ್ನು ಪೋಷಿಸ್ತಾಳೆ. ಸ್ವಾಹಾಕಾರ, ವಷಟ್ಕಾರ, ಹಂತಕಾರ ಮತ್ತೆ ಸ್ವಧಾಕಾರ ಅಂತ ಹೇಳಿ. ಅಲ್ಲಿ ಸ್ವಾಹಾಕಾರ ಮತ್ತೆ ವಷಟ್ಕಾರಗಳನ್ನ ದೇವತೆಗಳು ಉಪಯೋಗ ಮಾಡಿಕೊಳ್ತಾರೆ. ಹಂತಕಾರ ಎಂಬ ಸ್ಥಾನವನ್ನ ಮನುಷ್ಯರು ಉಪಯೋಗ ಮಾಡಿಕೊಳ್ತಾರೆ. ಸ್ವಧಾಕಾರ ಎಂಬ ಸ್ಥಾನವನ್ನ ಪಿತೃದೇವತೆಗಳು ಉಪಯೋಗ ಮಾಡಿಕೊಳ್ತಾರೆ. ತಸ್ಯಾಹ ಪ್ರಾಣ ಋಷಭ ಮನೋವತ್ಸಹ, ಆ ಗೋರೂಪರಾದ ವಾಗ್ದೇವತೆಗೆ ಇವಳು ಆಕಳಾದ್ರೆ ಅದಕ್ಕೆ ವೃಷಭ ಯಾರು ಅಂದ್ರೆ ಪ್ರಾಣದೇವನೇ. ಮನೋಭಿಮಾನಿ ಅಂತ ರುದ್ರ ಆಕೆಯ ಮಗ. ಈ ದೇವತೆಗಳು ಅವರನ್ನು ಕುರಿತು ನಾವು ಆಹುತಿ ಹಾಕುವಾಗ ಅಥವಾ ನಮಸ್ಕಾರ ಮಾಡುವಾಗ ವಷಟ್ ಅಂತ ಹೇಳ್ತೀವಿ. ಆಹುತಿ ಹಾಕುವಾಗ ಸ್ವಾಹ ಅಂತ ಹೇಳ್ತೀವಿ. ಶಿಖಾಯಿ ವಷಟ್ ಇತ್ಯಾದಿ ಹೇಳ್ತೇವಲ್ಲ ಹಾಗೆ. ಮತ್ತೆ ಮನುಷ್ಯರಿಗೆ ಬಲಿ ಇತ್ಯಾದಿ ಕೊಡುವಾಗ ಹಂತ ಅಂತ ಹೇಳ್ತಾರೆ. ಬಲಿಹರಣದಲ್ಲಿ ಮನುಷ್ಯೇಭ್ಯೋ ಹಂತ ಅಂತ ಹೇಳ್ತಾರೆ. ಅದು ಹೇಳುವುದು ಇದಕ್ಕಾಗಿ. ಒಬ್ಬೊಬ್ಬರಿಗೆ ಒಂದೊಂದು ಶಬ್ದ ಇದೆ. ಪಿತೃಭ್ಯ ಸ್ವಧಾ ಅಂತ ಹೇಳಿ ಪಿತೃಗಳಿಗೆ ತರ್ಪಣ ಇತ್ಯಾದಿಗಳನ್ನು ಕೊಡ್ತಾರೆ. ಹೀಗೆ ಪಿತೃಗಳಿಗೆ ಸ್ವಧಾ, ಮನುಷ್ಯರಿಗೆ ಹಂತ, ಮತ್ತೆ ದೇವತೆಗಳಿಗೆ ಸ್ವಾಹ ಮತ್ತೆ ವಷಟ್ ಅಂತ 2 ಆಹುತಿ ಮತ್ತು ನಮಸ್ಕಾರದ ರೂಪಗಳು. ಸರಸ್ವತೀತು ಗೋರೂಪ ತಸ್ಯಾಹ ದೇವಾದಯ ಅಖಿಲಾಹ ಸ್ತನಾನೇವ ಉಪಜೀವಂತೆ. ಇಡೀ ಜಗತ್ತನ್ನೆಲ್ಲ ಪೋಷಿಸುವಂಥವಳು ಗೋರೂಪಳಾದ ಸರಸ್ವತಿ. ದೇವತೆಗಳು, ಮನುಷ್ಯರು, ಪಿತೃಗಳೆಲ್ಲರೂ ಕೂಡ ಅವಳನ್ನೇ ಉಪಯೋಗಿಸಿ ಬದುಕ್ತಾ ಇದ್ದಾರೆ. ತಸ್ಯಾಹ ವಾಯು ಪತಿ, ಅವಳ ಪತಿಯೇ ವಾಯುದೇವ ಅಂತ ಅಲ್ಲಿ ವರ್ಣನೆ ಕಾಣಿಸ್ತದೆ. ಹಾಗಾಗಿ ಧೇನೂನಾಮ್ ಅಂದ್ರೆ ವೇದವಾಚಾಂ, ಎಲ್ಲ ವೇದಾದಿ ಶಾಸ್ತ್ರಗಳಿಗೆ ವಿಶುದ್ಧಿಸಿ ನೀನು ಬತ್ತಳಿಕೆಯಂತೆ ಇರುವಿ ಅಂತ ಭಗವಂತನನ್ನ ಆ ಬತ್ತಳಿಕೆಯಂತೆ ಅಂತ ಉಪಾಸಿಸುವುದು ತುಂಬಾ ಒಂದು ಸುಂದರವಾದಂತಹ ಸಂಗತಿ.
ಆತ ವಾರಿನಿಧಿ, ಕರುಣಾನಿಧಿ ಅಂತೇವೆ. ಆತ ನಿಧಿ ಹೌದು, ಆತ ಇಶುಧಿಯೂ ಹೌದು. ಭಗವಂತ ಕೇವಲ ಒಂದು ಸಾಧಾರಣವಾದ ಬತ್ತಳಿಕೆ ಅಲ್ಲ, ಅಕ್ಷಯ ತೂಣೀರ ಅಂತ ನಾವು ಕೇಳಿರ್ತೀವಿ. ಅರ್ಜುನ, ರಾಮ ಮೊದಲಾದವರ ಬಳಿ ಬತ್ತಳಿಕೆಗಳಿದ್ದವು, ಅದರಲ್ಲಿ ಬಾಣ ಯಾವತ್ತೂ ಖಾಲಿನೇ ಆಗ್ತಿರ್ಲಿಲ್ಲ ಅಂತ ಎಂದೂ ಖಾಲಿಯಾಗದ ಬಾಣಗಳಿಂದ ತುಂಬಿದ ಬತ್ತಳಿಕೆ ಕೆಲವು ಕಡೆ ಪುರಾಣಾದಿಗಳಲ್ಲಿ ಕಾಣಿಸ್ತವೆ. ಭಗವಂತನು ಕೂಡ ಅಂಥ ಒಂದು ಬತ್ತಳಿಕೆ. ಅವನ ಬತ್ತಳಿಕೆಯಿಂದ ಹೊರಬರುವಂಥ ಈ ವೇದಾದಿ ಶಾಸ್ತ್ರಗಳೇನಿವೆ ಇವು ಎಂದೂ ಕೂಡ ಮುಗಿಯುವಂಥವೇ ಅಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಅಂತ ಆ ಹೈಗ್ರೀವ ರೂಪಿಯಾದ ಭಗವಂತನ ಸ್ತೋತ್ರ ಇದೆಯಲ್ಲ, ಚಂದ್ರಮಂಡಲದಲ್ಲಿದ್ದಾನೆ ಅವನು. ನಸ್ತಃ ಮೂಗಿನ ಮೂಲಕ, ಮುಖಾದಪಿ ತನ್ನ ಬಾಯಿಯ ಮೂಲಕನ ಕೂಡ, ನಿರಂತರ ಮುದ್ಗಿರಂತಂ ವಿದ್ಯಾಹ ಅಶೇಷತಃ ನಿರಂತರವಾಗಿ ಯಾವ ಕಾಲದಿಂದಲೂ ವಿದ್ಯೆಗಳನ್ನು ಹೊರಹಾಕ್ತಾನೇ ಇದ್ದಾನೆ. ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅವನು ಹೊರಹಾಕಿದ ವಿದ್ಯೆಗಳನ್ನು ನಾವು ಗ್ರಹಿಸಬೇಕಷ್ಟೆ. ಹೀಗೆ ಅಕ್ಷಯ ಬತ್ತಳಿಕೆ, ಅಕ್ಷಯ ತೂಣೀರ ಹೇಗೋ ಹಾಗಿದು ಭಗವಂತನು ಕೂಡ ಆ ವೇದಾದಿ ಶಾಸ್ತ್ರಗಳ ಅಕ್ಷಯವಾದಂಥ ಒಂದು ತೂಣೀರ, ಅಕ್ಷಯವಾದಂಥ ಇಶುಧೀರು ಅಂತ ಒಂದು ತುಂಬಾ ಸುಂದರವಾದಂತಹ ಉಪಾಸನೆ. ಅಲ್ಲಿಗೆ ಈ ಮಂತ್ರದ ಅನುಸಂಧಾನ ಇಲ್ಲಿಗೆ ಸಮಾಪ್ತಿಯನ್ನು ಕಾಣ್ತಾ ಇದೆ.